ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL ಮುಗಿತು, ಬಿಗ್ ಬಾಸ್ ಬಂತು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಯಾವಾಗ ಶುರುವಾಗುತ್ತೆ, ಏನ್ ಅಪ್ಡೇಟ್ ಸಿಗುತ್ತೆ. ಆಕ್ಚುಲಿ ಬಿಗ್ ಬಾಸ್ ಶುರುವಾಗೋದು ಸೆಪ್ಟೆಂಬರ್ ತಿಂಗಳಲ್ಲಿ. ಇಷ್ಟು ಬೇಗ ಪ್ರೋಮೋ ಬಂದಿರೋಕೆ ಯಾವ ಕಾರಣಕ್ಕೆ ಬಂದಿದೆ, ಏನಾಗುತ್ತೆ, ಏನೆಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ಖಂಡಿತ ತಿಳಿಸ್ತೀನಿ. ತುಂಬಾ ದಿನಗಳಾಯ್ತು ವಿಡಿಯೋ ಮಾಡಿಲ್ಲ. ಕಾರಣ ಇಷ್ಟೇ, ನಮ್ಮ ತಂದೆ ದೈವ ದೀನರಾಗಿದ್ರು, ಆದ ಕಾರಣ ವಿಡಿಯೋ ಮಾಡಿರಲಿಲ್ಲ. ಇನ್ನ ವಿಷಯವೇನಂದ್ರೆ, ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ, ವಿಶೇಷವಾಗಿ ನಮ್ಮಂತ ಕಾಮನ್ ಪೀಪಲ್ ಗಳಿಗೆ ಒಂದು ಅವಕಾಶ ಸಿಗುತ್ತೆ. ಕಾಮನ್ ಪೀಪಲ್ ಗಳು ಬಂದು ಬಿಗ್ ಬಾಸ್ ಅಲ್ಲಿ 13 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಬಿಗ್ ಬಾಸ್ ಅಲ್ಲಿ ಬಂದು ಬಿಗ್ ಬಾಸ್ ಆಟ ಆಡ್ಬೋದು, ಬಿಗ್ ಬಾಸ್ ಅಲ್ಲಿ ಭಾಗವಹಿಸಬಹುದು ಅಂತ ಒಂದು ಆಗ್ತಾ ಇದೆ. ಕಾರಣ ಇಷ್ಟನೇ. ಒಂದ್ ಸಿಂಪಲ್ ಆಗಿ ಒಂದು ಹಿಂಟ್ ಕೊಡ್ತೀನಿ. ತೆಲುಗಲ್ಲಿ ನೋಡಿ ಹೇಳ್ತಾರೆ ಅಗ್ನಿ ಪರೀಕ್ಷಾ ಅಂತ. ಬಿಗ್ ಬಾಸ್ ಸ್ಟಾರ್ಟ್ ಆಗಿಂತ ಮುಂಚೆನೆ 2 ತಿಂಗಳು ಮುಂಚೆನೆ ಬರ್ತಾ ಇತ್ತು. ಆ ರೀತಿ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರ, ಇಲ್ಲ ಬಿಗ್ ಬಾಸ್ ಅಲ್ಲಿ OTT ಏನಾದ್ರು ಬರುತ್ತಾ, ಈ ರೀತಿಯಾದ ಸುಮಾರು ನಿಮ್ಗೆ ಪ್ರಶ್ನೆಗಳ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಅವೆಲ್ಲದಕ್ಕೊಂದು ಕ್ಲಾರಿಟಿ ಅಂತ ಕೊಡ್ತೀನಿ. ಖಂಡಿತವಾಗ್ಲೂ ಬಿಗ್ ಬಾಸ್ ಬಗ್ಗೆ ರಿವ್ಯೂ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ವೋಟಿಂಗ್ ಅನಾಲಿಸಿಸ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ಈ ಪ್ರೋ ಬಗ್ಗೆ ಮಾತಾಡಬೇಕಂದ್ರೆ, ಆಕ್ಚುಲಿ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ರಿವ್ಯೂ, ಬಿಗ್ ಬಾಸ್ ಶುರುವಾಗಬೇಕಾಗಿತ್ತು. ಆದ್ರೆ ಇಷ್ಟು ಬೇಗ ಬಂದಿರೋ ಕಾರಣ ಅಂದ್ರೆ ಸಿಂಪಲ್ ಆಗಿ ಅದನ್ನ ಹೇಳ್ತೀನಿ. ಅಗ್ನಿ ಪರೀಕ್ಷೆ ತರ ಒಂದು 30 ಜನನ ಕಾಂಟ್ಯಾಕ್ಟ್ ಮಾಡಿ, ಆ 30 ಜನ ಕರ್ಕೊಂಡ್ ಬಂದು ಕೂರಿಸಿ, ಅವ್ರ ಹತ್ರ ವಿಶೇಷವಾದ ಟ್ಯಾಲೆಂಟ್ ಏನಿದೆ, ಇವ್ರಿಗೆ ಯಾರ ಅರ್ಹತೆ ಇದೆ, ಏನಾಗುತ್ತೆ ಎಲ್ಲರನ್ನ ಸ್ಪಾಟಿಸ್ಪೇಟ್ ಮಾಡಿ, ಅದ್ರಲ್ಲಿ ಒಂದು 10 ಜನ 15 ಜನ ಕುಂದ್ರಿಸಿ, ಅದಾದ್ಮೇಲೆ ನಾವು ವೋಟ್ ಮಾಡ್ಬೇಕು ಅವ್ರಿಗೆ. ಇವ್ರನ್ನ ಯಾರನ್ನ ಬಿಗ್ ಬಾಸ್ ಮೇಲೆ ಕರ್ಕೊಂಡ್ ಬರ್ಬೇಕು, ಬಿಗ್ ಬಾಸ್ ಮೇಲೆ ಯಾರನ್ನ ಆಟ ಆಡ್ಸ್ಬೇಕಂತ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ಆಸ್ ಇಟ್ ಈಸ್ ಆಗಿ ಆ ರೀತಿಯಾಗಿ ಕರ್ಕೊಂಡ್ ಬಂದು ಅವ್ರನ್ನ ನಾವು ವೋಟ್ ಮಾಡಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇದ್ರಲ್ಲಿ ಕೇವಲ ಒಂದು 5 ಜನ ಮಾತ್ರ ಸೆಲೆಕ್ಟ್ ಆಗ್ಬೋದು. ಇನ್ನು ಮಿಕ್ಕಿರೋರೆಲ್ಲ ಸೆಲೆಬ್ರಿಟೀಸ್ ಆಗಿರ್ತಾರೆ. ಕಾಮನ್ ಪೀಪಲ್ 5 ಮೆಂಬರ್ಸ್ ಆದ್ರೆ ಮಿಕ್ಕಿರೋರು ಸೆಲೆಬ್ರಿಟೀಸ್ ಆಗಿರ್ತಾರೆ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವರು ನೀವನ್ನಷ್ಟು ಇಷ್ಟು ಬೇಗ ಬಿಗ್ ಬಾಸ್ ಶುರುವಾಗಲ್ಲ. ಬಿಗ್ ಬಾಸ್ ಗೆ ಸಂಬಂಧಪಟ್ಟ ಅಲ್ಲಿ ನೋಡ್ತಿರ್ಬೋದು ನೀವು, ಟ್ಯಾಗ್ ಲೈನ್ ಕೊಟ್ಟಿದ್ದಾನೆ ಏನಂದ್ರೆ, ಇಷ್ಟು ಬೇಗ ಸಮಥಿಂಗ್ ಸ್ಪೆಷಲ್ ಅಂತಿದೆ ಅಂತ ಕೊಟ್ಟಿದ್ದಾನೆ. ಆ ಸಮಥಿಂಗ್ ಸ್ಪೆಷಲ್ ಏನಂದ್ರೆ ಅದೇ ವಿಷಯ, ಸರಿನಾ? ಇಷ್ಟು ಬೇಗ ಶುರುವಾಗಲ್ಲ, ಸೆಪ್ಟೆಂಬರ್ ತಿಂಗಳಲ್ಲೇ ಶುರುವಾಗುತ್ತೆ, ಸರಿನಾ? ಈಗ ಬಂದಿರೋದು ಮಾತ್ರ ಈ ರೀತಿಯಾಗಿ. ಅಂದ್ರೆ ಈಗ ಕಿಚ್ಚ ಸಾರು ಬರಲ್ಲ, ಯಾರು ಬರಲ್ಲ. ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಯಾರಾದ್ರೂ 3 ಜಡ್ಜಸ್ ಮಾಡ್ತಾರೆ, ಒಬ್ಬರನ್ನ ಹ್ಯಾಂಕರ್ ಮಾಡ್ತಾರೆ. ಅವ್ರು ಕೊಟ್ಟಿರೋ ಟಾಸ್ಕ್ ಗಳಾಗಿರ್ಬೋದು, ಅವ್ರು ಕೊಟ್ಟಿರೋ ಒಂದು ಇದಾಗಿರ್ಬೋದು, ಎಲ್ಲಾನು ಮಿತಿ ಮೀರಿ ಗೆದ್ದು ನಮ್ಮ ಅಭಿಮಾನಿಗಳ ಒಂದು ಓಟ್ಗಳನ್ನ ಗೆಲ್ಸಿ ಎಲ್ಲ ಇಂಪ್ರೆಸ್ ಮಾಡಿ, ಕೊನೆಗೆ ಯಾರು ಉಳಿತಾರೋ ಅವ್ರನ್ನ ಬಿಗ್ ಬಾಸ್ಗೆ ಕರ್ಕೊಂಡ್ ಬರ್ತಾರೆ. ಇದು ವಿಷಯ. OTT ಸೀಸನ್ ಅಲ್ಲ, ಬಿಗ್ ಬಾಸ್ ಅಲ್ಲ, ಸಮಥಿಂಗ್ ಸ್ಪೆಷಲ್. ಅದೇ ಅಗ್ನಿ ಪರೀಕ್ಷೆ ತರ. ತೆಲುಗು ಬಿಗ್ ಬಾಸ್ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರೆ ಕಲರ್ಸ್ ಕನ್ನಡದವರು. ತುಂಬಾ ಜನ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಬಟ್ ಯೂಟ್ಯೂಬ್ ಅಲ್ಲಿ ಯಾರು ನೋಡಿರಲ್ಲ ಅವರಿಗೆ ಈ ವಿಡಿಯೋ. ದಯವಿಟ್ಟು ಬಿಗ್ ಬಾಸ್ ಬಗ್ಗೆ ಇನ್ ಮುಂದೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮ್ಗೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ